ಹಲೋ, ನಮಸ್ಕಾರ ಎಲ್ಲರಿಗೂ. ಇವತ್ತು ಭಗವದ್ಗೀತೆ ದ್ವಿತೀಯ ಅಧ್ಯಾಯ, ಅದನ್ನು ಸಾಂಖ್ಯಯೋಗ ಅಂತಾರೆ. ಶ್ಲೋಕ ನಂಬರ್ 12. ಇದು ನನ್ನ ಅನಿಸಿಕೆ ಏನು ಅಂತ ಅಷ್ಟೇ ನಾನು ಹೇಳ್ತಿರ್ತೀನಿ. ನಾನೇನು ತಿಳ್ಕೊಂಡೆ ಇದು ಓದಿದ್ರೆ. ಇದು ಯಾರಿಗೂ ಡಿಸ್ಕಷನ್ಗೆ ಅಂದರೆ ನಾನೇನು ಜಾಸ್ತಿ ಅಲ್ಲ, ಏನು ತಿಳ್ಕೊಂಡಿಲ್ಲ. ಬಟ್ ಐ ಆಮ್ ಟ್ರೈಂಗ್ ಟು read it and understand. So pardon me if I go wrong somewhere. ಇದು 12ನೇ ಶ್ಲೋಕ. ನ ತ್ವೇವಾಹಂ ಜಾತು ನಾಸಂ ನ ತ್ವಂ ನೇಮೆ ಜನಾಧಿಪಾಃ ನ ಚೈವ ನ ಭವಿಷ್ಯಾಮಃ ಸರ್ವೇ ವಯಮತಃ ಪರಂ. ಶ್ರೀ ಭಗವತೆ ವಾಸುದೇವಾಯ. ಅರ್ಜುನ ಹಂಗೆ ಹೇಳ್ತಾನೆ, ಕೃಷ್ಣ ಅವನು ಹೆದರ್ತಿರ್ತಾನಲ್ಲ. ದ್ವಿತೀಯ ಅಧ್ಯಾಯದಲ್ಲಿ ಭಗವಂತ ಜಾಸ್ತಿ ನೋಡ್ತಿರೋದು ಇದು 72 ಶ್ಲೋಕಾಸ್ ಇದೆ. ಅದಕ್ಕೂ ಇದನ್ನು ತಿಳ್ಕೊಂಡ್ರೆ ಎಲ್ಲ ತಿಳ್ಕೊಂಡಂಗೆ ಅಂತ ಹೇಳ್ತಿರ್ತಾರೆ. 18 ಅಧ್ಯಾಯಗಳೆಲ್ಲ ಸಾರಾಂಶ ಇದರಲ್ಲೇ ಕೊಟ್ಟಿದ್ದಾನೆ ಭಗವಂತ. ಬಟ್ ಸ್ಟಿಲ್ ವೆನ್ ಅವನು ಎಕ್ಸ್ಪ್ಲೇನ್ ಮಾಡಿದಾಗೂ ಸಮ್ಟೈಮ್ಸ್ ವಾಟ್ ಹ್ಯಾಪನ್ಸ್ ಲೈಕ್ ವಿಲ್ ಬಿ ಸ್ಟಿಲ್ ದ ಟೀಚರ್ ವಿಲ್ ಬಿ ಎಕ್ಸ್ಪ್ಲೇನಿಂಗ್ ಆ್ಯಂಡ್ ವಿಲ್ ಬಿ ಸ್ಟಿಲ್ ಅಂಡರ್ ಕನ್ಫ್ಯೂಷನ್. ಹೌದಾ, ಇನ್ನೂ ನಮಗೆ ಕ್ಲಾರಿಟಿ ಸಿಕ್ಕಿರಲ್ಲ. ಸೊ ನೋಡ್ತಿರ್ತೀವಲ್ಲ, ಹಂಗೆ ಭಗವಂತ ಅರ್ಜುನನ ಕಣ್ಣಲ್ಲಿ ನೋಡಿಬಿಟ್ಟು ಮತ್ತೆ ಫರ್ದರ್ ಎಕ್ಸ್ಪ್ಲೇನ್ ಮಾಡ್ತಾನೆ, ಅವನಿಗೆ ಸಮಾಧಾನ ಮಾಡ್ತಿರ್ತಾನೆ. ಸೊ ಹಿ ವಿಲ್ ಟೆಲ್ ಲೈಕ್, ಅರ್ಜುನ ಮುಂಚೆ ನಾವಿಬ್ಬರೂ ಇದ್ದೀವಿ, ಈಗಲೂ ಇದ್ದೀವಿ, ಮುಂದೆನೂ ಇರ್ತೀವಿ. ಮೀನ್ಸ್ ದ ಬಾಡಿ ವಿಲ್ come to an end, that we are all mortal, we are not immortal as such. But Atma will be there because he will be also explaining like ಆತ್ಮಕ್ಕೆ ಸಾವಿಲ್ಲ, ನಾಶ ಇಲ್ಲ. ಅದಕ್ಕೆ ನೀನು ದ್ರೋಣಾಚಾರ್ಯ ಭೀಷ್ಮರನ್ನ ಯಾಕೆ ಸಾಯಿಸ್ಬೇಕು, ನಮ್ಮ ಕುಲಬಾಂಧವರನ್ನ ಯಾಕೆ ಸಾಯಿಸ್ಬೇಕು, ಯುದ್ಧ ಯಾಕೆ ಮಾಡಬೇಕು ಅಂತ ನಿನಗೆ ಅನ್ನೆಸೆಸರಿ ನೀನು ಟೆನ್ಷನ್ ತೊಗೋತಿದೆಯಾ, ಅನ್ನೆಸೆಸರಿ ಕ್ವಶನ್ ಕೇಳ್ತಿದೆಯಾ. ಬಿಕಾಸ್ ಇಟ್ ಈಸ್ ನಾಟ್ ರಿಕ್ವೈರ್ಡ್. ದೇ ಆರ್ ಆಲ್ ಸಮ್ ಆರ್ ದಿ ಅದರ್ ವೇಸ್, ಒನ್ ಆರ್ ದಿ ಅದರ್ ಡೇ ದೇ ಆರ್ ಗೋಯಿಂಗ್ ಟು ಡೈ. ಬಟ್ ಯಾಕಂದರೆ ದೇ ಆರ್ ಗೋಯಿಂಗ್ ಟು ಡೈ ಮೀನ್ ದ ಬಾಡಿ ವಿಲ್ ಬಿ ಕಮಿಂಗ್ ಟು ಅನ್ ಎಂಡ್, ಬಟ್ ಆತ್ಮ ವಿಲ್ ಬಿ ದೇರ್. That's what he is explaining. But Arjuna will still not be able to understand what Krishna is trying to convey. ಸೊ ಆವಾಗ ನಮ್ಮ ಗುರುಗಳು ಒಂದು ಬಂಗಾರದ ಎಕ್ಸ್ಪ್ಲೇನ್ ಮಾಡ್ತಾರೆ. ಬಂಗಾರನ, ಇದು ಪ್ಯೂರ್ ಬಂಗಾರ. ಸೊ ಎಕ್ಸ್ಪ್ಲೇನ್ ಮಾಡ್ತಾರೆ, ಬಂಗಾರನ ಇದು ಬಳೆ ಮಾಡಿಸಿದ್ರೂ ಬಂಗಾರನೇ, ಇದನ್ನು ಉಂಗುರ ಆದ್ರೂ ಇದು ಬೆಳ್ಳಿ. ಸೊ ಇದು ಜಸ್ಟ್ ಎಕ್ಸಾಂಪಲ್ ಕೊಡ್ತಿದ್ದೀನಿ. ಬಳೆ ಮಾಡಿಸಿದ್ರೂ ಬಂಗಾರನೇ. ಇದು ವೀಣಾ, ಓಕೆನಾ, ವೀಣಾ ಇದು ಬಳೆ. ಓಕೆ, ವೀಣಾ ಇನ್ ದಿಸ್ ಸಚ್ ಬಳೆ ಈ ಜನ್ಮದಲ್ಲಿ, ವೀಣಾ ಇನ್ ದಿಸ್ ಅನದರ್ ಜನ್ಮ ಉಂಗುರ ಆಗ್ತಾಳೆ, ಆವಾಗೂ ಬಂಗಾರನೇ, ಸರಿನಾ. ವೀಣಾ ಇನ್ ದ ಅದರ್ ಜನ್ಮ ಶೀಲ್ ಬಿಕಮ್ ಅ ಸರ, ದ ನೆಕ್ಲೆಸ್, ದಟ್ ಈಸ್ ಆಲ್ಸೋ ಬಂಗಾರ. ದಿಸ್ ಈಸ್ ಆಲ್ಸೋ ಬಂಗಾರ. that is ungra is also bangara, the ring is also gold, the bangle is also gold, the necklace is also gold, but it is taking a different form. Now in this janma I am the bangle, now in the next janma I'll be the ring, in the other janma, next janma I will be the necklace. I mean the I mane gold means the Atma will remain constant throughout in all the janmas for eternity, but it will be taking a form of different bodies will be coming into picture. ನಮ್ಮ ಕರ್ಮಗಳನ್ನು ಕಳ್ಕೊಳ್ಳೋಕ್ಕೋಸ್ಕರ ಈ ಮತ್ತೆ 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 ಪುನರ್ಜನ್ಮ ಆಗ್ತಾ ಇದ್ದೀವಿ, ಬರ್ತಾ ಇದ್ದೀವಿ, ಹೋಗ್ತಾ ಇದ್ದೀವಿ ಅಷ್ಟೇ. ಸೊ
ಇದು ಭಜಗೋವಿಂದಮಲ್ಲಿ ಹೇಳ್ತಾರೆ ನೋಡು ಲಾಸ್ಟ್ ಪ್ಯಾರಾದಲ್ಲಿ, ಪುನರಪಿ ಜನನಂ ಪುನರಪಿ ಮರಣಂ ಪುನರಪಿ ಜನನೀ ಜಠರೇ ಶಯನಂ ಇಹ ಸಂಸಾರಂ ಇಹ ಸಂಸಾರಂ ಬಹುದುಸ್ತಾರಂ ಕೃಪಯಾ ಪಾಹಿ ಮುರಾರೇ ಭಜ ಗೋವಿಂದಂ ಭಜ ಗೋವಿಂದಂ ಗೋವಿಂದಂ ಭಜ ಮೂಢಮತೆ. ಸೊ ಮತ್ತೆ 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 ಬರ್ತಿರ್ತೀವಿ, ಬೇರೆ 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 ದೇಹ ತಗೊತಿರ್ತೀವಿ ಅಷ್ಟೇ. ಸೊ ವೈ ಡು ಯು ವರಿ ಅರ್ಜುನ? ಕಮ್ ಆನ್, ಗೆಟ್ ಅಪ್, ಟೇಕ್ ಯುವರ್ ಅಸ್ತ್ರ ಆ್ಯಂಡ್ ಟಾರ್ಗೆಟ್ ದಮ್ ಬಿಕಾಸ್ ದೇ ಡಿಸರ್ವ್ ಇಟ್. Because they didn't come to the truth, they stayed and they supported the untruth, the people who are in adharma, so they are bound to die anyway. Please come on, get up and smash them off. That's what is done. So Om Shri Krishna Arpanamastu. Om Shri Bhagavate Vasudevaya.